ನಮಸ್ಕಾರ. ಖುಷಿ ಆಗ್ತಿದೆ. ಇವತ್ತು ಫಸ್ಟ್ ಟೈಮ್ ಲೈಫಲ್ಲಿ ನಾನು ಯಾವುದೋ ಒಂದು ಪ್ರೆಸ್ ಮೀಟ್ ಅಂತ ಕರೆದು ಮಾತಾಡ್ತಾ ಇದ್ದೆ. ಸೊ ಹೇಗೆ ಮಾತಾಡೋದಕ್ಕೆ ಗೊತ್ತಿಲ್ಲ ನನಗೆ. ಜನರಲಿ ಸಿನಿಮಾ ಪ್ರೆಸ್ ಮೀಟ್ಗಳು ಅಟೆಂಡ್ ಮಾಡ್ತೀವಿ, ಎಲ್ಲ ಆ್ಯಂಕರ್ ಇರ್ತಾರೆ, ಎಲ್ಲ ಮಾತಾಡಿ ಆಮೇಲೆ ನೀವು ನನಗೆ ಪ್ರಶ್ನೆ ಕೇಳ್ತೀರ, ಅದಕ್ಕೆ ಉತ್ತರ ಕೊಡೋ ಅಭ್ಯಾಸ. ಫಸ್ಟ್ ಟೈಮ್ ಏನೋ ನನ್ನ ಇದರಲ್ಲಿ ಒಂದು ಪ್ರೆಸ್ ಮೀಟ್ ನಮ್ಮ ಒಂದು ಜೀವನದ ಹೊಸ ಹೆಜ್ಜೆ ಇಡ್ತಾ ಇದ್ದೀವಿ. ಸೊ ಆ ಖುಷಿನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಇಡೀ ನಾಡಿನ ಸಮಸ್ತ ಜನತೆಗೆ ನಾವಿಬ್ರು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಇದೊಂದು ಪುಟ್ಟ ಕಾರ್ಯಕ್ರಮ ಆಗ್ಬೇಕಿತ್ತು ನಮ್ಮ ನಿರ್ಧಾರ. ಒಂದು ಎಂಗೇಜ್ಮೆಂಟ್ ಅಂತ ಎರಡು ಕುಟುಂಬಗಳು ಎಲ್ಲರೂ ಸೇರಿ ಒಂದು ಒಪ್ಪಮಾಡಿ ಅಂತ ಏನ್ ಹೇಳ್ತಾರೆ, ಅದು ಒಂದು ಸಣ್ಣ ಒಂದು ರಿಂಗ್ ಎಕ್ಸ್ಚೇಂಜ್ ಕಾರ್ಯಕ್ರಮ ಅಂತ ಪ್ಲಾನ್ ಆಗಿತ್ತು. ಅದಕ್ಕೆ ಒಂದು ಲಿಮಿಟೆಡ್ ಅಂದ್ರೆ ನನ್ನ ಕ್ಲೋಸ್ ಸರ್ಕಲ್ ಅಂತಲ್ಲ, ಯಾಕಂದ್ರೆ ನನ್ನ ಕ್ಲೋಸ್ ಸರ್ಕಲ್ ಅಂದ್ರೇನೆ ತುಂಬಾ ದೊಡ್ಡದಿದೆ. ಕೆಲವು ಸ್ನೇಹಿತರು ಅವತ್ತಿನ ಲಾಸ್ಟ್ ಮಿನಿಟ್ ಅಲ್ಲಿ ಯಾರಿಗೆ ಹೇಳ್ಬಹುದು ಅಥವಾ ಇದು ಮಾಡ್ಬೋದು ಅಂತವ್ರಿಗೆ ಮಾತ್ರ ಹೇಳಿದ್ವಿ. ಬಟ್ ಆದ್ರೂ ನೀವು ಮಾಧ್ಯಮದವ್ರು ಎಲ್ಲರೂ ಅದನ್ನ ಎಷ್ಟು ದೊಡ್ಡ ರೀತಿಲಿ ನನಗೆ ಆಶ್ಚರ್ಯ ಆಗ್ತಿದೆ, ನಮ್ಮಿಬ್ಬರಿಗೂ ಅದೇ ಖುಷಿ ಆಯ್ತು. ಎಷ್ಟು ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡಿದೀರಾ, ಎಷ್ಟು ಇಡೀ ಕೋಟ್ಯಾಂತರ ಜನಕ್ಕೆ ನೀವು ಅದನ್ನ ತಲುಪಿಸಿದೀರಾ. ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಟ್ಬಿಟ್ಟಿದ್ರೆ ಇನ್ನೂ ಒಳ್ಳೆ ವಿಜುವಲ್ಸ್ ಅಥವಾ ಒಳ್ಳೆ ಕ್ವಾಲಿಟಿ ವಿಜುವಲ್ಸ್ ಹೋಗಿರ್ತಿತ್ತು. ನಾನೇನ್ ಪ್ಲಾನ್ ಮಾಡಿದ್ದೆ ಅಂದ್ರೆ ಪ್ರೊಫೆಷನಲ್ ಆಗಿ ಕ್ಯಾಮ್ರಾಸ್ ಎಲ್ಲ ತರಿಸಿ ಒಳ್ಳೆ ಫೋಟೋಸ್ ಇದು ಮಾಡಿ ನಿಮ್ಗೆಲ್ಲ ಕೊಡೋಣ ಅಂತ. ಇನ್ಫ್ಯಾಕ್ಟ್ ಇವತ್ತು ಕೆಲವು ಫೋಟೋಸ್ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಆ ಒಂದು ಇದರಲ್ಲಿ ನನಗೆ ಎಷ್ಟೋ ಇದ್ರಲ್ಲಿ ಗೊತ್ತಾಗಿಲ್ಲ ಏನಾಯ್ತು ಅಂತ. ಬಟ್ ಇದು ಬಂದ ಮೇಲೆ ಅಥವಾ ಆಮೇಲೆ ನಾನೆಲ್ಲ ತಿಳ್ಕೊಂಡೆ. ತುಂಬಾ ಥ್ಯಾಂಕ್ಸ್. ಜಾಸ್ತಿ ಏನು ಹೇಳಕ್ಕಾಗಲ್ಲ. ನಮ್ಮಿಬ್ರು ಪ್ರತಿ ಹಂತದಲ್ಲೂ ನೀವೆಲ್ಲರೂ ಬೆಳೆಸಿದ್ದೀರಾ, ಹರಿಸಿದ್ದೀರಾ. ಅಂಡ್ ನೀವು ನನ್ನ ತುಂಬಾ ಮುಂಚೆಯಿಂದ ನೋಡಿದೀರ ಇಬ್ರು. ಇನ್ಫ್ಯಾಕ್ಟ್ ಇದ್ರ ಎಷ್ಟೋ ಪ್ರೆಸ್ ಮೀಟ್ ನಾವು ಬಂದು ಕೂತಿದೀವಿ. ಬಟ್ ದಿಸ್ ಇಸ್ ವೆರಿ ಸ್ಪೆಷಲ್. ನಿಮ್ಮೆಲ್ಲರೂ ಆಶೀರ್ವಾದ ಆರೈಕೆ ಹೀಗೆ ನಮ್ಮ ಮೇಲೆ ಇರಲಿ. ಮುಗಿದ ತಕ್ಷಣ ನಾನು ಇಲ್ಲಿ ಬೆಂಗಳೂರಿಗೆ ಬಂದ ತಕ್ಷಣ ಫಸ್ಟ್ ಯೋಚಿಸಿದೆ ಅದು ನಿಮ್ಮೆಲ್ಲರಿಗೂ ಒಂದು ಇದು ಮಾಡಿ. ಯಾಕಂದ್ರೆ ಎಷ್ಟೋ ಜನ ನಾನು ಈ ಉದ್ದೇಶಕ್ಕೆ ದೊಡ್ಡದಾಗ್ತಾ ಹೋದಷ್ಟು ಕಂಟ್ರೋಲ್ ಸಿಗಲ್ಲ, ಹೇಗ್ ನಡೆಯುತ್ತೋ ಏನೋ ಅಂತ ಯೋಚನೆ ಮಾಡಿ ನಾನು ಭಯ ಪಟ್ಟಿದ್ದು. ಬಟ್ ಆಬ್ವಿಯಸ್ಲಿ ಮದುವೆ ಎಲ್ಲ ನಿಮ್ಮೆಲ್ಲರೂ ಸಮ್ಮುಖದಲ್ಲಿ ಈ ಜನರೆಲ್ಲರೂ ಕರೆದು ಮದುವೆ ಆಗ್ಬೇಕು. ನಾನು ಮುಂಚೆನೂ ಹೇಳ್ತಿದ್ದೆ, ಇದು ವೆರಿ ಓಪನ್ ಅಬೌಟ್ ಮೈ ರಿಲೇಶನ್ಶಿಪ್. ಮದುವೆ ಅಂತ ಬಂದಾಗ ನಿಮ್ಗೆಲ್ಲ ತಿಳಿಸೇ ಮಾಡೋದು ಅಂತ. ಸೊ ಆ ವಿಷಯನ ಈಗ ತಿಳಿಸ್ಬೇಕು ಅಂತಾನೆ ನಾನು ಇದು ಮಾಡಿದ್ದೆ. ಸೊ ಎಲ್ರಿಗೂ ನಮಸ್ಕಾರ. ಈ ಪ್ರೆಸ್ ಮೀಟ್ ಉದ್ದೇಶ ಅನ್ನೋದು ನಿಮ್ನೆಲ್ಲ ಧನ್ಯವಾದ ಹೇಳಕ್ಕೆ. ಬಿಕಾಸ್ ಯಶ್ ಹೇಳ್ದಾಗೆ ನಾವು ಇದನ್ನ ತುಂಬಾ ಪ್ರೈವೇಟ್ ಅಫೇರ್ ತರ ಉದ್ದೇಶ ಅನ್ನೋದು ನಿಮ್ನೆಲ್ಲ ಧನ್ಯವಾದ ಹೇಳಕ್ಕೆ. ಬಿಕಾಸ್ ಯಶ್ ಅವ್ರು ಹೇಳ್ದಾಗೆ ನಾವು ಇದನ್ನ ತುಂಬಾ ಪ್ರೈವೇಟ್ ಅಫೇರ್ ತರ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ವಿ. ಅಂದ್ರೆ ಜಸ್ಟ್ 2 ಫ್ಯಾಮಿಲೀಸ್ ಅಂಡ್ ದ ಕ್ಲೋಸೆಸ್ಟ್ ಅಂದ್ರೆ ಫಸ್ಟ್ ಸರ್ಕಲ್ ಅಂತ. ಬಟ್ ನಮ್ಗೆ ಅನ್ಸಿಲ್ಲ ದಟ್ ಇಷ್ಟು ದೊಡ್ಡದಾಗತ್ತೆ. ಅಂಡ್ ಥ್ಯಾಂಕ್ ಯು, ನಿಮ್ಮನ್ನೆಲ್ಲ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ನೀವು ಎಷ್ಟು ಬ್ಯೂಟಿಫುಲ್ ಕಾರ್ಯಕ್ರಮಗಳು ಮಾಡಿದ್ರಿ ನಮ್ಮ ಎಂಗೇಜ್ಮೆಂಟ್ ಮೂಲಕ. ಅಂದ್ರೆ ನಮ್ಗೆ ಪಾಸಿಟಿವ್ ಮೆಸೇಜಸ್ ಕೊಟ್ಟು ನಿಮ್ ಮೂಲಕ ಚೆನ್ನಾಗಿ ಕಾಣಿಸ್ತಿದ್ದೀರಾ, ತುಂಬಾ ಚೆನ್ನಾಗಿತ್ತು, ಮೈ ಲವ್ ವಿಶಸ್ ಅಂತ ಸಾಕಷ್ಟು ಮೆಸೇಜಸ್ ಬಂತು. ಸೊ ಇದಕ್ಕೆಲ್ಲ ಕಾರಣ ನೀವು. ಥ್ಯಾಂಕ್ ಯು. ಅಂಡ್ ನಾವಿಬ್ರು ಡಿಸೈಡ್ ಮಾಡಿದ ಹಾಗೆ ಮದುವೆ ಅನ್ನೋದು ನಾವು ವಿಲ್ ಇನ್ವೈಟ್, ಇಟ್ ವಿಲ್ ಬಿ ಅ ಬಿಗರ್ ಅಫೇರ್. ಎಂಗೇಜ್ಮೆಂಟ್ ಗಿಂತ ಬಿಗರ್ ಅಫೇರ್. ಬಿಕಾಸ್ ಎಂಗೇಜ್ಮೆಂಟ್ ಅನ್ನೋದು ತುಂಬಾನೇ ನಾವು ಅನ್ಕೊಂಡಿದ್ದು ಬರೀ ಪ್ರೈವೇಟ್ ಎಕ್ಸ್ಕ್ಲೂಸಿವ್ ಆಗಿ ಮಾಡೋಣ ಅಂತ. ಸೊ ಆ ಉದ್ದೇಶದಿಂದ ಇಟ್ ಬಿಕೇಮ್ ಅ ವೆರಿ ಪ್ರೈವೇಟ್ ಅಂಡ್ ಸೀಕ್ರೆಟ್ ಅನ್ನೋ ತರ. ನನಗೆ ಗೊತ್ತು ನಿಮ್ಗೆಲ್ಲ ತುಂಬಾ ಪ್ರಶ್ನೆಗಳಿರತ್ತೆ ಕೇಳೋದು ಅಂತ. ನೀನು SMS ಮಾಡೋದ್ ಬಿಡು, ಯಾವ್ದೋ ಹುಡುಗಿ ಜೊತೆ SMS ಮಾಡಿದೆ. ಫಸ್ಟ್ ಜೇಬಲ್ ಹುಡುಗಿಡು ಮದುವೆ ಡೇಟ್ ಇಲ್ಲ ಅಥವಾ ಅಪ್ಡೇಟ್ ಕಳಿಸ್ತಿದ್ಯಾ? ಮದ್ವೆ ಡೇಟ್ ಇನ್ನ ಫೈನಲೈಸ್ ಆಗಿಲ್ಲ, ಬಟ್ ಡಿಸೆಂಬರ್ ಅಥವಾ ಜಾನ್ವರಿ ಅಂತ ಅನ್ಕೊಂಡಿದೀವಿ. ಸೊ ದಿಸ್ ಇಸ್ ಮದ್ವೆ ಡೇಟ್ ಫೈನಲೈಸ್ ಆಗಿದ ತಕ್ಷಣ ಅಂದ್ರೆ ಮನೆಯಲ್ಲಿ ದೊಡ್ಡವರೆಲ್ಲ ಕೂತ್ಕೊಂಡು ಅವ್ರು ಫೈನಲೈಸ್ ಮಾಡ್ತಾರೆ. ಸೊ ಅದು ಟ್ರೆಡಿಷನ್ ಪ್ರಕಾರ ಫೇಕ್ಸ್ ಆದ್ಮೇಲೆ ನಾವಿಬ್ರು ಅನೌನ್ಸ್ ಮಾಡ್ತೀವಿ ಇಲ್ಲೇ ನಮ್ಮೂರಲ್ಲೇ. ನನಗೆ ಗೊತ್ತು ಒಂದು ತುಂಬಾ ದೊಡ್ಡ ಪ್ರಶ್ನೆ ಬಂದಿದೆ, ದಟ್ ಗೋವಾಲೇ ಯಾಕೆ ಎಂಗೇಜ್ಮೆಂಟ್ ಆದ್ರು ಅಂತ. ಬಟ್ ನನಗೆ ಗೊತ್ತಿಲ್ಲ ಸುಮಾರು ಜನ ಗೊತ್ತಿದ್ಯೋ ಇಲ್ವೋ ಅಂತ. ನಮ್ಮ ಅಮ್ಮ ಊರು ಗೋವಾ, ಅವ್ರು ಆಕ್ಚುಲಿ ಗೋವಾದವರು. ಸೊ ನಮ್ಮ ಮಮ್ಮಿ ಫುಲ್ ಫ್ಯಾಮಿಲಿ, ನಮ್ಮ ಅಜ್ಜಿ ತಾತ, ನಮ್ಮ ಮಮ್ಮಿ ಸೈಡ್ ಫುಲ್ ಫ್ಯಾಮಿಲಿ ಇರೋದು ಗೋವಾದಲ್ಲೇ. ಸೊ ನನ್ನ ಸಾಕಷ್ಟು ಅಂದ್ರೆ ಇದುವರೆಗೂ ನನ್ನ ಸಮರ್ ಹಾಲಿಡೇಸ್ ಆಗ್ಲಿ ಅಥವಾ ನಮ್ಮ ಅಜ್ಜಿ ಮನೆ ಅಂತ ನಾನು ಏನ್ ಹೇಳ್ತೀನಿ ಅದೆಲ್ಲ ಗೋವಾದಲ್ಲೇ ಕಳೆದಿದೆ.
ಹಾಗಾಗಿ ಎಂಗೇಜ್ಮೆಂಟ್ ಅನ್ನೋದು ಹುಡುಗಿ ಕಡೆಯಿಂದ ಆಗುವಂತಹ ಒಂದು ಸಂಭ್ರಮ ಇದು. ಅದಕ್ಕೆ ನಾವು ಗೋವಾನ ಆಯ್ಕೆ ಮಾಡಿದ್ವಿ, ಬಿಕಾಸ್ ನಮ್ಮ ಅಜ್ಜಿ ಊರದು, ನಮ್ಮ ಅಜ್ಜಿ ಮನೆ ಇರೋದು ಅಂತ. ಸೊ ನಮ್ಮ ಮಮ್ಮಿ ಫ್ಯಾಮಿಲಿ ಫುಲ್ ಅಟೆಂಡ್ ಮಾಡ್ಬೋದು ಅಂತ. ಬಿಕಾಸ್ ನನ್ಗೆ ಅರ್ಥ ಆಗುತ್ತೆ ದಟ್ ಬೋತ್ ಆಫ್ ಅಸ್ ಆರ್ ಆಕ್ಟರ್ಸ್ ಅಂಡ್ ನಾವು ನಮ್ಮ ಸ್ಟೇಟ್ ಇದು, ನಾವು ಕನ್ನಡದವ್ರಿಗೆ ಸೇರಿದವರು. ಸೊ ನಮ್ ಮದ್ವೆ ಅಂಡ್ ಈ ಮೇನ್ ಫಂಕ್ಷನ್ ಇದೆಯಲ್ಲ, ಮದ್ವೆ ಆಗ್ಲಿ ರಿಸೆಪ್ಷನ್ ಆಗ್ಲಿ, ಅದು ನಮ್ಮೂರಲ್ಲಿ ಆಗ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಸೊ ಹಾಗಾಗಿ ಎಂಗೇಜ್ಮೆಂಟ್ ನಾವು ಗೋವಾಲಿ ಅಂದ್ರೆ ನಮ್ಮಮ್ಮ ಊರಲ್ಲಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಹೌದು, ನಾನು ಈಗ ತಾನೇ ಹೇಳಿದ್ನಲ್ಲ, ಮದ್ವೆ ಅಂಡ್ ರಿಸೆಪ್ಷನ್ ಈ ಎರಡೂ ನಮ್ಮೂರು ಬೆಂಗಳೂರಲ್ಲಿ ಆಗತ್ತೆ. ಸರ್, ಒಂದೇ ಒಂದು ನಾನು ಫಸ್ಟ್ ಯೋಚನೆ ಮಾಡಿದ್ದು ಇದೊಂದು ಫ್ಯಾಮಿಲಿ ಅಫೇರ್ ಮಾಡಿ ಎಲ್ರಿಗೂ ಹೇಳಬೇಕು, ಆಮೇಲೆ ಮಾಧ್ಯಮಕ್ಕೆ ಇದು ಮಾಡಬೇಕು ಅಂತ. ಯಾಕಂದ್ರೆ ಕಳೆದ 5 ವರ್ಷದಿಂದ ನನಗೆ ಎಲ್ಲರೂ ಪ್ರಶ್ನೆ ಕೇಳ್ತಾನೆ ಇದ್ರು. ಸೊ ನಾನು ಒಂದು ಪ್ರೈವೇಟ್ ವಿಷಯ, ಪ್ರೀತಿ ಅನ್ನೋದೇನಿದೆ ಅಥವಾ ನಮ್ಮ ಬಾಳ ಸಂಗಾತಿ ಅನ್ನೋದೇನಿದೆ ತುಂಬಾ ಡಿಗ್ನಿಫೈಡ್ ಆಗಿ ಮೇಂಟೈನ್ ಮಾಡೋ ಅವಶ್ಯಕತೆ ಇತ್ತು. ಸೊ ಅದರಿಂದ ನಾವು ಯಾವತ್ತೂ ಎಲ್ಲೂ ತೋರ್ಕೆಗಾಗ್ಲಿ ಅಥವಾ ಬೇರೆ ರೀತಿ ನಡ್ಕೊಂಡಿಲ್ಲ. ಜವಾಬ್ದಾರಿಯಿಂದ ನಡ್ಕೋಬೇಕು. ಒಂದು ಸ್ಟೇಟ್ ಅಲ್ಲಿ ಸಾಕಷ್ಟು ಜನ ನಮ್ಮ ನೋಡ್ತಾ ಇರ್ತಾರೆ, ಫಾಲೋ ಮಾಡ್ತಾ ಇರ್ತಾರೆ. ನಾವು ಒಂದು ಮಾದರಿ ರೀತಿಯಲ್ಲಿ ಇರಬೇಕು ಅಂತ ನಮ್ಮ ರಿಲೇಶನ್ಶಿಪ್ ಬಗ್ಗೆ ಬಹಳ ಒಂಥರ ಏನಂತಾರೆ ಡಿಗ್ನಿಫೈಡ್ ಆಗಿ ಮೇಂಟೈನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ, ಹಾಗೆ ಮಾಡ್ತಿದ್ವಿ. ಸೊ ಈ ರಿಲೇಶನ್ಶಿಪ್ ಅಫಿಷಿಯಲ್ ಆಗಿ ಅನೌನ್ಸ್ ಆಗೋ ರೀತಿ ಏನಿದೆ ಅದು ನಿಮ್ಮೆಲ್ಲರೂ ಬಿಟ್ಟು ನಾನು ಮಾಡೋ ಅಂತ ಯಾವ ಒಂದು ಯೋಚನೆ ಇರಲಿಲ್ಲ. ನನ್ನ ಯೋಚನೆ ಇದ್ದಿದ್ದು ಪ್ರೀತಿಯಿಂದ ಒಂದು ಫ್ಯಾಮಿಲಿ ಮಧ್ಯೆ ಒಂದಷ್ಟು ಮಾಡಿ ಆಮೇಲೆ ನಿಮಗೆ ಅದನ್ನ ಪ್ರೆಸೆಂಟ್ ಮಾಡಿ ಹೇಳಬೇಕು ಅಂತ. ಬಟ್ ತುಂಬಾ ಜನ ನನಗೆ ಫೋನ್ ಮಾಡಿದಾರೆ, ನಾನು ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ. ನಿಶ್ಚಿತಾರ್ಥ ಬೇಸಿಕಲಿ ತುಂಬಾ ಜನ ಫೋನ್ ಮಾಡಿದ್ದಾರೆ, ಟ್ರೈ ಮಾಡಿದ್ದಾರೆ ರೀಚ್ ಮಾಡೋದಕ್ಕೆ. ಆಮೇಲೆ ನಾನು ಒಂದಷ್ಟು ಮೆಸೇಜ್ಗಳು ನೋಡಿದೆ. ಸೊ ಎಲ್ಲರಿಗೂ ನಮ್ಮ ಒಂದು ಕರ್ತವ್ಯ ಆಗುತ್ತೆ, ಬಂದು ಇವತ್ತು ಇದೇನಾಗಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳೋವಂಥದ್ದು. ಸುಮ್ಮನೆ ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ನಾನು ಏನ್ ಬೇಕಾದ್ರೂ ಒಂದು ಹಾಕ್ಬೋದು. ಬಟ್ ನೀವೆಲ್ಲರೂ ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾದ ಕಾರಣ. ಖಂಡಿತ ಇಲ್ಲ, ಅದ್ರ ಬಗ್ಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ಳೋನು ಅಲ್ಲ. ನನ್ನ ಎಷ್ಟು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಮೆಸೇಜ್ಗಳು ಬಂದಿದೆ ಅಂದ್ರೆ ಎಲ್ಲರೂ ಆರೈಕೆಯಿಂದನೇ ಬಂದಿರೋದು. ಆ ತರದ ಮೆಸೇಜ್ಗೋಸ್ಕರ ಪ್ರೆಸ್ ಮೀಟ್ ಕರೆಯುವಂತ ಅವಶ್ಯಕತೆ ನನಗಿಲ್ಲ. ನನ್ನ ಪ್ರೀತಿನ ನಿಮಗೆ ಹೇಳೋದಕ್ಕಷ್ಟೇ. ಮುಖ್ಯವಾಗಿ ಒಂದು ಹೇಳ್ತೀನಿ ಜನಗಳಿಗೆ, ಈಗ ನೀವೇನ್ ಹೇಳ್ತಿದ್ದೀರಾ ಆ ಪಾಯಿಂಟ್ ಹೋಗೋದಾದ್ರೆ ಅದನ್ನ ಎಕ್ಸ್ಪೆಕ್ಟ್ ಮಾಡದೆ ಇರುವಂತ ನಿರ್ಧಾರ ತಗೊಳ್ಳೋಷ್ಟು ದಡ್ಡ ನಾನಲ್ಲ. ನಾನು ನಿಶ್ಚಿತಾರ್ಥ ಇವಾಗ ಗೋವಾದಲ್ಲಿ ಮಾಡ್ತೀವಿ ಅಂದಾಗ ಅದು ನ್ಯಾಚುರಲ್ ರಿಯಾಕ್ಷನ್ ಏನಿರುತ್ತೆ ಅನ್ನೋದು ನನಗೆ ಗೊತ್ತಿದ್ದೇ ನಾನು ನಿರ್ಧಾರ ತಗೊಂಡಿದ್ದೀನಿ. ಅಂದ್ರೆ ಅದಕ್ಕೆ 1000 ಸಲ ಯೋಚನೆ ಮಾಡಿರ್ತೀನಿ. ಉತ್ತರ ಕರ್ನಾಟಕದ ಜನಗಳ ಭಾವನೆ ಅಥವಾ ನಮ್ಮ ನಾಡಿನ ಭಾವನೆ ಯಾವುದೇ ವಿಷಯ ಬಂದಾಗಲೂ ನಾನೇ ಫಸ್ಟ್ ಮುಂದೆ ಹೋಗಿ ನಿಂತ್ಕೊಂಡು ಮಾಡಿದ್ದೀನಿ. ಅದಲ್ಲದೆ ನನ್ನ ಕೈಲಾದ ಯಶೋಮಾರ್ಗ ಅನ್ನೋ ಮುಖಾಂತರ ನೀರಿನ ವಿಷಯ ಬಂದಾಗ ಬರೀ ಬಾಯಲ್ಲಿ ನಾಟಕಕ್ಕೆ ಮಾತಾಡಿಲ್ಲ, ನಾನು ಕೆಲಸನೂ ಮಾಡಿ ಅವ್ರಿಗೇನು ಮಾಡ್ಬೇಕು ಆ ಕೆಲಸನೂ ಮಾಡಿದ್ದೀನಿ. ಆ ಜವಾಬ್ದಾರಿ ನನಗಿದೆ. ಅದರ ಮೇಲೆ ನಾವು ಭಾರತೀಯರು, ಈ ದೇಶ ನಾನು ಹೋಗಿ ಪಾಕಿಸ್ತಾನದಲ್ಲಾದ್ರೆ ಅವಾಗ ನೀವು ಹೇಳ್ದಂಗೆ ನಾನು ಬಂದು ಜಸ್ಟಿಫಿಕೇಶನ್ ಕೊಡಬೇಕು. ಇಂಡಿಯಾದಲ್ಲೇ ಆಗಿರೋದು, ಎಲ್ಲರೂ ಭಾರತೀಯರು. ನಾಡು ನುಡಿ ಜಲ ಅಂತ ಬಂದಾಗ ನಾವು ಯಾವತ್ತೂ ಮುಂದೆ ಇರ್ತೀವಿ. ಇಲ್ಲ ಸೋಷಿಯಲ್ ಮೀಡಿಯಾಲು ಬಂದಿಲ್ಲ, ಎಲ್ಲೋ ಕೆಲವರು ಅಂತ ಕೆಲವರು ಇದ್ದೇ ಇರ್ತಾರೆ. ಅದೊಂದು ಕತೆ ಇದೆಯಲ್ಲ, ಕತ್ತೆ ಮೇಲೆ ಕೂತ್ಕೊಂಡು ಅಪ್ಪ ಮಕ್ಕಳು ಹೋಗ್ತಿರ್ತಾರಂತೆ, ಕೇಳಿರ್ಬೇಕು, ಎಲ್ರು ಗೊತ್ತಿದೆ. ನಡ್ಕೊಂಡು ಹೋಗ್ತಿದ್ರೆ ಇದೇನ್ ಕತ್ತೆ ಇದೆ, ಇಬ್ರು ನಡ್ಕೊಂಡು ಹೋಗ್ತಿದಾರೆ ದಡ್ರು ಅಂದ್ರಂತೆ. ಆಮೇಲೆ ಮಗನ್ ಕೂರ್ಸಿದ್ನಂತ ಅದಕ್ಕೆ ಅಪ್ಪ, ನೋಡು ಅಷ್ಟು ದೊಡ್ಡ ವಯಸ್ಸಾಗಿರೋ ತಂದೆನ ನಡೆಸ್ಕೊಂಡು ಕರ್ಕೊಂಡು ಮಗ ಕೂತಿದ್ದಾನೆ ಅಂದ್ರಂತೆ. ಆಮೇಲೆ ಅಪ್ಪ ಕೂತ್ಕೊಂಡಾಗ ಉಲ್ಟಾ ಹೇಳದ್ರಂತೆ. ಹಂಗೆ ಅದಕ್ಕೆಲ್ಲ ಇದು ಮಾಡಕ್ಕಾಗಲ್ಲ. ಒಂದು ಒಳ್ಳೆ ಖುಷಿ ಸಂದರ್ಭ, ಖುಷಿ ಇದು, ಆತರ ಭಾವನೆ ನನ್ನ ಪ್ರಕಾರ ಯಾರಿಗೂ ಇಲ್ಲ. ಬಂದಿದ್ರು ಅಂತವ್ರಿಗೆ ನಾನು ಕ್ಲಿಯರ್ ಮಾಡಕ್ ಇಷ್ಟಪಡ್ತೀನಿ. ನಮ್ಮ ಊರು, ನಮ್ಮ ಇದರಲ್ಲಿ ನಾವು ಮದುವೆ ಆಗಬೇಕು, ಅದು ಖಂಡಿತ ಆಗ್ತೀವಿ. ನಿಶ್ಚಿತಾರ್ಥ ನಮ್ಮ ಅತ್ತೆಯವ್ರ ಊರು, ಅವ್ರ ಊರಲ್ಲಿ ಅವರೊಂದು ಆಸೆ ಇತ್ತು, ಅವರು ನಡೆಸ್ಕೊಟ್ರು, ಬಹಳ ಸಂತೋಷ. ನಾನು ಭಾರತೀಯ, ನಾವೆಲ್ಲರೂ ಭಾರತೀಯರು. ಅದರ ಮೇಲೆ ಇದೊಂದು ಪ್ರೈವೇಟ್ ಅಫೇರು, ಪ್ಲೀಸ್ ಅದನ್ನೇನು ಇದನ್ನ ಮಾಡ್ಕೊಳ್ಳೋದು ಬೇಡ. ಥ್ಯಾಂಕ್ ಯು. ಇಲ್ಲ, ಫ್ರೆಂಡ್ಶಿಪ್ 10 ವರ್ಷ ತಾನೇ ಇತ್ತು, ಬಟ್ ರಿಲೇಶನ್ಶಿಪ್ ಒಂದು 5 ವರ್ಷ ಆಯ್ತು. ಆಕ್ಚುಲಿ ಒಳ್ಳೆ ಫ್ರೆಂಡ್ಸ್ ನಾವು. ಸೊ ಹೇಗಾಯ್ತು ಯಾವಾಗಾಯ್ತು ಅನ್ನೋದೆಲ್ಲ ಹಾಗೆ ನಡೀತಷ್ಟೇ.
ಆಕ್ಚುಲಿ ಪವಿತ್ರ ಏನು ಮಜಾ ಅಂದ್ರೆ ನಾವು ಆಯ್ತು 10 ವರ್ಷ ಬಿಕಾಸ್ ಸೀರಿಯಲ್ ಇಂದಾನು ನಮ್ಗೆ ಪರಿಚಯ ಇತ್ತು. ಬಟ್ ಎಲ್ರು ಸುಮಾರು ಜನ ಅನ್ಕೋತಾ ಇದ್ದಾರೆ ದಟ್ ಸೀರಿಯಲ್ ಇಂದಾನು ಲವ್ ಇದೆ ಇವರಿಬ್ಬರ ಮಧ್ಯೆ ಅಂತ. ಅದು ಆಕ್ಚುಲಿ ಇಲ್ಲ, ಅದು ನಿಜ ಅಲ್ಲ. 5 ವರ್ಷದಿಂದ ಮಾತ್ರ ನಾವು ರಿಲೇಶನ್ಶಿಪ್ ಅಂದ್ರೆ ವಿ ಥಾಟ್ ವಿ ವರ್ ಮೋರ್ ದೆನ್ ಫ್ರೆಂಡ್ಸ್ 5 ವರ್ಷದ ಹಿಂದೆ. ಅಂಡ್ ಐ ಥಿಂಕ್ ಆ ಕ್ಲೋಸ್ನೆಸ್ ಆ ಫ್ರೆಂಡ್ಶಿಪ್ ಇರೋದ್ರಿಂದ ಇಡೀ ನಮ್ಮ ಮನೆಯಲ್ಲಿ ಅಂದ್ರೆ ಯಶ್ ಅವ್ರ ಮನೆಯಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಅವ್ರಿಗೆ ಗೊತ್ತಿತ್ತು ದಟ್ ಓಕೆ ಇವರಿಬ್ರು ವರಮಹಾಲಕ್ಷ್ಮಿ ದಿನಾನೇ ನಾನು ಫಸ್ಟ್ ಯಶ್ ನನ್ನನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದು. ಸೊ ಆವಾಗ್ಲೇ ಆಂಟಿ ಹೇಳಿದ್ರು, ಈಗ ಮೊದಲನೇ ಹೆಣ್ಮಗುನ ನೀನು ಮನೆಗೆ ಕರ್ಕೊಂಡ್ ಬಂದಿದ್ಯಾ ಅಂದ್ಮೇಲೆ ಇವಳೇ ನನ್ ಸೊಸೆ ಅಂತ. ಸೊ ಆ ತರ ಹೇಳ್ಬೇಕಾಗಿರ್ಲಿಲ್ಲ. ನಮ್ಮಿಬ್ಬರಿಗಿಂತ ಬೇರೆಯವ್ರಿಗೆ ನಾವಿಬ್ರು ಲವ್ ಅಲ್ಲಿ ಇದೀವಿ ಅನ್ನಿಸ್ತಾ ಇತ್ತು. ನಮಗ್ ಆಮೇಲೆ ರಿಯಲೈಸ್ ಆಗಿದೆ, ಅದಕ್ಕೆ ಮುಂಚೆ ಜನಗಳಿಗೆ ಅನ್ಸಿತ್ತು. ಓ ನಗ್ನಗ್ತಾ ಕೇಳು, ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ಕೇಳ್ತಿದ್ಯಾ? ಅಟ್ಯಾಕ್ ಮಾಡಿದಾಗ ರವಿ. ಹಾ ನಾನೇ ಮಾಡಿದ್ದು. ಇಲ್ಲ ಆಕ್ಚುಲಿ ಹೇಳ್ಬೇಕಾದ್ರೆ ಫೋನ್ ಅಲ್ಲಿ ಪ್ರಪೋಸ್ ಮಾಡಿದ್ದು. ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಎಷ್ಟು ಸಿನಿಮಾಗಳೆಲ್ಲ ಮಾಡಿದೀವಿ, ನಮ್ಗೆಲ್ಲ ಹೇಗೆ ಬ್ಯೂಟಿಫುಲ್ ಸಿನಿಮಾ ಮೂಲಕ ಅಂದ್ರೆ ನಾವ್ ಎಷ್ಟು ಸನ್ನಿವೇಶ ಕ್ರಿಯೇಟ್ ಮಾಡ್ತೀವಿ ಪ್ರಪೋಸಲ್ ಎಲ್ಲ ರೊಮ್ಯಾಂಟಿಕ್ ಆಗಿ, ನೀನೇನ್ ಫೋನ್ ಅಲ್ಲಿ ಮಾಡ್ಬಿಟ್ಟೆ ಅಂತ. ಸೊ ತುಂಬಾ ಬೋರಿಂಗ್ ಆಗಿ ಪ್ರಪೋಸ್ ಮಾಡಿದೆ ಅಂತ ಯಾವಾಗ್ಲೂ ಅವಳು ಕಂಪ್ಲೇಂಟ್ ಇತ್ತು. ಸೊ ಅದಕ್ಕೆ ರಾಮಾಚಾರಿ ಸಿನಿಮಾಲಿ ಒಂದು ಪ್ರಪೋಸಲ್ ಸೀನೆ ಮಾಡಿ ಬೆಸ್ಟ್ ಪ್ರಪೋಸಲ್ ನಿನಗೆ ಏನ್ ಇರಬೇಕು ಅನ್ನೋ ತರದ್ ಇಡೀ ಸಿನಿಮಾಲ್ ಆ ತರದೊಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ಆನ್ ಮೈ ನೀಸ್ ಅವಳು ಪ್ರಪೋಸ್ ಮಾಡೋ ತರ ಸೀನ್ ಇದೆ, ನೀವೆಲ್ಲರೂ ನೋಡಿರ್ಬೋದು. ಇವತ್ತು ಸೀಕ್ರೆಟ್ ಹೇಳ್ತಾ ಇದೀನಿ, ಅದೊಂದು ಗಿಫ್ಟ್ ಅವಳಿಗೆ. ಅಂಡ್ ಶಶಿ ಪ್ರಸಾದ್ ಅವರು ಬ್ಯಾಂಗ್ಳೂರ್ ಮಿರರ್ ಶಶಿ ಪ್ರಸಾದ್ ಅವರು ಅವ್ರ ರಿವ್ಯೂ ಅಲ್ಲಿ ಗೆಸ್ ಕರೆಕ್ಟ್ ಮಾಡಿದ್ರು. ನಮ್ ತಂದೆಗೆ ಆ ರೋಲ್ ಕೊಟ್ಟಿದ್ದು ವಾಸ್ ಅ ಹಿಂಟ್ ಆರ್ ಯು ನೋ ದಟ್ ವಾಸ್ ದ ಕ್ಲೂ. ಅವ್ರು ಇದಾರಾ ಇಲ್ಲಿ? ಶ್ಯಾಮ್ ಪ್ರಸಾದ್ ಅವರು ಇದಾರಾ? ಓಕೆ, ಬಟ್ ಅವ್ರು ಕರೆಕ್ಟ್ ಆಗಿ ಗೆಸ್ ಮಾಡಿದ್ರು ಅವ್ರು ಒಂದು ರಿವ್ಯೂ ಅಲ್ಲಿ.